Watch full episodes on Jio Hotstar. ಏನಯ್ಯ ಇದು ಇಷ್ಟು ಚೆನ್ನಾಗಿದೆ. ಈ ಕಲಾಕೃತಿನ ಎಷ್ಟು ಸಾರಿ ನೋಡ್ತಾ ಇದ್ರು, ಇನ್ನು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಡಾಕ್ಟರ್ ಅಣ್ಣ. ಹೌದು ಹೌದು ಮೋಟು. ಅಯ್ಯಯ್ಯೋ, ಏಲಿಯನ್ ಏಲಿಯನ್ ನೋಡಿ, ಏಲಿಯನ್ನ ಬನ್ನಿ ನೋಡೋಣ. ನೋಡ್ರಿ ಏಲಿಯನ್ ಇದು. ಏ ಯಜಮಾನ್ರೆ, ನಮ್ಮನ್ನು ನೋಡಕ್ ಬಿಡಿ, ಸ್ವಲ್ಪ ದಾರಿ ಬಿಡಿ. ಏಲಿಯನ್ ನೋಡಿ. ಸ್ವಲ್ಪ ದಾರಿ ಬಿಡಿ. ಓಹೋ, ಏನು ಕಾಣಿಸ್ತಾನೆ ಇಲ್ವಲ್ಲ. ನಡೀರಿ, ಆ ಮರದ ಮೇಲೆ ಹತ್ತು ನೋಡೋಣ ಬನ್ನಿ. ಓಕೆ. ಈಗಿಂದ ಎಷ್ಟೋ ವರ್ಷಗಳ ಹಿಂದೆ ಈ ರಾಕ್ ಗಾರ್ಡನ್ ಆಗ್ತಿದ್ದ ಸಮಯದಲ್ಲಿ ನಾವು ಒಂದು UFO ಲ್ಯಾಂಡ್ ಆಗೋದನ್ನ ಟ್ರ್ಯಾಕ್ ಮಾಡಿದ್ವಿ. ಅದು ಕ್ರಿಸ್ಟಲ್ ಪ್ಲಾನೆಟ್ ಇಂದ ಬಂದಿರೋದಾಗಿತ್ತು. ಆದ್ರೆ ನಮ್ಗೆ UFO ವಾಪಸ್ ಹೋಗಿ ಟ್ರ್ಯಾಕ್ಸ್ ಯಾವತ್ತೂ ಸಿಗ್ಲಿಲ್ಲ. ಅವಾಗಿಂದ ನಾವು ಈ ರಾಕ್ ಗಾರ್ಡನ್ ನಲ್ಲಿ UFOಗಳ ಬಗ್ಗೆ ಹುಡುಕಾಟ ಶುರು ಮಾಡಿದ್ವಿ. ಮತ್ತೆ ನಿನ್ನೆ ನಾವು ನೆಲ ಅಗಿಬೇಕಾದ್ರೆ ಈ UFO ನಮಗೆ ಸಿಕ್ತು. ಮತ್ತೆ ಏಲಿಯನ್ಸ್ಗಳು ತಮ್ಮಂತಾವು ಕ್ರಿಸ್ಟಲ್ ಸ್ಟ್ಯಾಚ್ಯೂ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ರು. ಈಗ ನಾವು ಕೆಲವು ದಿನಗಳ ಕಾಲ ಇದ್ರ ಮೇಲೆ ಕಣ್ಣಿಟ್ಟಿರ್ತೀವಿ. ಆಮೇಲೆ ಇದು ಜೀವಂತವಾಗುತ್ತಾ ಅಥವಾ ಇವ್ರ ಪ್ಲಾನೆಟ್ ಇಂದ ಯಾರಾದ್ರೂ ಬಂದ್ ಕರ್ಕೊಂಡು ಹೋಗ್ತಾರಾ ಅಂತ ನೋಡ್ತೀವಿ. ಡಾಕ್ಟರ್ ಅಣ್ಣ, ಇವನೇ ನಿಂಗೆ ಹೇಳ್ತಿದ್ರಣ್ಣ, ಇದು ಸಾಧ್ಯನಾ? ಏಲಿಯನ್ಸ್ ಗಳು ತಮಗ್ ತಾವೇ ಕ್ರಿಸ್ಟಲ್ ಸ್ಟ್ಯಾಚ್ಯೂ ನಲ್ಲಿ ಹೆಂಗಣ್ಣ ಬದಲಾಗುತ್ತವೆ? ಅಯ್ಯೋ ನನ್ನ ಜೀವದಿಗಳೇರಾ, ಆತರ ನಾನು ಬೇಕಾದ್ರೆ ನಿಮಗೆ ಮಾಡ್ಬೋದು. ಎಷ್ಟಾಗ್ಲಿ ಇದು ಏಲಿಯನ್ಸ್ ಕಂಡ್ರೆ. ತಾವ್ ಹೇಗ್ ಮಾಡ್ತೀರಣ್ಣ? ಹೋಗ್ಲಿ, ಮಾಡಿ ತೋರ್ಸಿ ನಮ್ಗೆ. ಈಗ ನೋಡಿ, ಇದು ಕ್ರಿಸ್ಟಲ್ ಸ್ಪ್ರೇ ತಗೊಳ್ರಿ. ಅಯ್ಯೋ, ಓಡಿ ಓಡಿ, ಬೇರೆ ಏಲಿಯನ್ಸ್ ಬಂದಿದ್ದಾರೆ. ಈ ಏಲಿಯನ್ಸ್ ನ ತಗೊಂಡೋಗೋದಕ್ಕೆ. ಅಯ್ಯೋ, ಓಡೋದು ಯಾಕೆ? ಏಲಿಯನ್ಸ್ ನ ಹಿಡಿಯೋಣ, ನಮಗೆ ಅನುಕೂಲ ಆಗುತ್ತೆ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ನಾವ್ ಇವುಗಳ ಮೇಲೆ ರಿಸರ್ಚ್ ಮಾಡ್ತೀವಿ. ಇಟ್ಕೊಳ್ಳಿ. ಎತ್ಕೊಳ್ರಪ್ಪ, ಹೇಳಿರಿ. ಬೇಗ ಬನ್ನಿ ನನ್ನ ಜೀವದಿಗಳೇರಾ. ಹೇಳಿರಿ. ಡಾಕ್ಟರ್ ಅಣ್ಣ, ಆದಷ್ಟು ಬೇಗ ನಮ್ಮ ಮೈ ಮೇಲೆ ಕ್ರಿಸ್ಟಲ್ ತೆಗೆದ್ಬಿಡಿ ಅಣ್ಣ. ಈಗ ನೋಡ್ತಾರೆ ಗೆಳೆಯರಾ. ಅಯ್ಯೋ, ಅಲ್ಲಿ ನೋಡಿ, ಮನುಷ್ಯರ ರೂಪ ತಗೊಂಡು ಅಲ್ಲಿ ಓಡೋಗ್ತಿದ್ದಾವೆ. ಓಡಿ ಓಡಿ ಹಿಡೀರಿ. ಅಯ್ಯೋ, ಬಂದ್ಬಿಟ್ರು, ಓಡಿ ಓಡಿ. ಹಿಡೀರಿ. ಬಿಡಬಾರ್ದು. ಹಿಡ್ಕೊಳ್ಳಿ. ಹಾಗೆ ಓಡಿರಿ, ಚಚ್ರಿ, ಓಡಿರಿ. ನಡೀರಿ, ಈಗಲಿಂದ ಕಳಿಸ್ಕೊಂಡ್ಬಿಡ. ನಾವು ರಾತ್ರಿ ಬಂದ್ಬಿಟ್ಟು ನೋಡೋಣ ಏನ್ ನಡೆಯುತ್ತೆ ಅಂತ. ನಿಧಾನಕ್ಕೆ ತಾವೆಲ್ರು ಕೂಡ ಏಲಿಯನ್ಸ್ ನ ನೋಡೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ? ಅಯ್ಯೋ, ಇವೆಲ್ಲ ಕ್ರಿಸ್ಟಲ್ಸ್ ಏಲಿಯನ್ಸ್ ಕಣೋ. ಏನಪ್ಪ ಕಾಚಾರ? ಅಯ್ಯೋ, ಓಡಿ. ಅವರೆಲ್ಲ ಈ ಕಡೆನೇ ಬರ್ತಾ ಇದಾರೆ ಕಣ್ರೆ. ಅಯ್ಯೋ, ಇದೇನಿದು ಸದ್ದು? ಬನ್ನಿ, ಈ ಟೆಂಟಲ್ಲಿ ಬಚ್ಚಿಕೊಂಡ್ಬಿಡೋಣ. ಏಲಿಯನ್ಸ್ ಗಳಿಗೆ ನಾವಿಲ್ಲಿರೋದು ಗೊತ್ತಾಗೋದೇ ಇಲ್ಲ. ನೀವೇನು ಕ್ರಿಸ್ಟಲ್ ಪ್ಲಾನೆಟ್ ಇಂದ ಬಂದಿದ್ದೀರಾ? ನಿಮ್ಮ ಏಲಿಯನ್ ಗೆಳೆಯರನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ? ಅಯ್ಯಬ್ಬ, ಏಲಿಯನ್ಸ್ ಗಳು ಇಲ್ಲೂ ಬಂದ್ಬಿಟ್ವು. ಬನ್ನಿ, ಓಡಬಿಡೋಣ. ನೋಟು, ಒಳಗಡೆ ಏನ ಮಾಡ್ತಿದ್ದೆ ನೀನು? ಬಾರೆ ಹೊರಗಡೆ. ಬನ್ನಿ, ಓಡೋಣ.
ಅಯ್ಯೋ ಪತ್ಲು ಅವ್ರು ಇಲ್ಲಿಗೂ ಬಂದ್ಬಿಟ್ರು ಕಣ. ಬನ್ನಿ ಇಲ್ಲಿಂದ ಓಡಬೇಡ. ಓಡ ಬನ್ನಿ. ಓಡಿ. ಅಮ್ಮ ಅಯ್ಯ, ಅಯ್ಯ. ತಪ್ಪಿಸ್ಕೊಬಿಡಲ್ಲ ಪತ್ಲು ಯಾರು ಬೇಡ. ಇಲ್ಲ ಅಯ್ಯಮ್ಮ. ಅವ್ರು ನಮ್ಮನ್ನ ಯಾಕೋ ಫಾಲೋ ಮಾಡ್ತಿದ್ದಾರೆ? ಅವರು ಏಲಿಯನ್ಸ್ ತಗೊಂಡೋಗ್ಬೋದಾಗಿತ್ತು ತಾನೇ ಅಲ್ವಾ? ಅದನ್ನ ತಗೊಂಡೋಗೋದಿಕ್ಕೆ ಆಗೋದಿಲ್ಲ ಕಣೋ. ಯಾಕೆ? ಅರೆ ಯಾಕಂದ್ರೆ ಇವು ನನ್ನ ಹತ್ರ ಇದೆ, ಅದಕ್ಕೆ ನಾವು ಓಡ್ ಬರ್ತಿರ್ಬೇಕಾದ್ರೆ ಇವೆರಡನ್ನೂ ಎತ್ಕೊಂಡ್ಬಂದ್ಬಿಟ್ಟೆ. ಅಯ್ಯೋ ಮುಟ್ಟು, ಯಾಕೆ ಹಿಂಗ್ ಮಾಡ್ಬಿಟ್ಟೆ ನೀನು? ಹೋಗಿ ಅಲ್ಲೇ ಇಟ್ಬಿಟ್ಟು ಬಾರ, ಹೋಗ. ಇಲ್ಲಿ ನೋಡಿ, ಇಲ್ಲೇ ಇಲ್ಲಿದೆ, ಇಲ್ಲೇ ತಗೋ ಬನ್ನಿ. ಮುಟ್ಟು. ಅಯ್ಯಯ್ಯೋ. ಅಯ್ಯಯ್ಯೋ, ಇವು ಏಲಿಯನ್ಸ್ಗಳ ಮತ್ ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇವಿಯಲ್ಲೋ. ನನ್ಗೇನೋ ಅನುಮಾನ ಇದೆ ಕಣೋ. ಬನ್ನಿ ಹೋಗಿ ಚೆಕ್ ಮಾಡೋಣ. ಗಾಡಿ ಹೋಗ್ತಾನೆ ಇಲ್ವಲ್ಲ? ಹೋಗಕ್ ಬಿಟ್ರು ತಾನೇ ಯಜಮಾನ್ರೆ? ರೀ ಸ್ವಾಮಿ, ಏಲಿಯನ್ಗಳ ತಾವ್ ಎಲ್ಲಿಗೆ ಹೊರಟಿದ್ದೀರೋ ಏನೋ. ತಾವು ಯಾರು ಏನು ಅಂತ ಸತ್ಯ ಹೇಳ್ಬಿಡಿ. ಏನ್ ಮಾಡ್ತಾ ಇದ್ರ ಇಲ್ಲಿ ನೀವು? ನಿನಗದೆಲ್ಲ ಯಾಕೆ ಬೇಕು? ನಾವು ನಮ್ಮ ಕಾರಲ್ಲೇ ಏಲಿಯನ್ ಪ್ರಪಂಚಕ್ಕೆ ಹೋಗ್ತೀವಿ. ನಾನ್ ನಿಮ್ಗೆ ಈ ಕಾರನ್ನ ತಗೊಂಡೋಗೋದಕ್ಕೆ ಬಿಡೋದೇ ಇಲ್ಲ. ಈಗ ನಾನು ಈ ಕ್ರಿಸ್ಟಲ್ ಏಲಿಯನ್ಸ್ ತಗೊಂಡೋಗೋದಕ್ಕೆ ನಿಮ್ಗೆ ಬಿಡೋದೇ ಇಲ್ಲ. ಅಯ್ಯೋ ನನ್ ಸೈಕಲು. ಬಂದು ತಗೊಳ್ಳಿ ಸಮೋಸನ. ಸೈಂಟಿಸ್ಟ್, ಬೇಗ ಬಂದು ಕಾರಲ್ಲಿ ಕೂತ್ಕೊಳ್ಳಿ. ಅರೆ, ಇವನ ಸೈಂಟಿಸ್ಟ್ ಅಲ್ವಾ? ಮತ್ತೆ ಇವನು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹೇಗಿದ್ರು ಬೆಳಗಾಗ್ತಾ ಇದೆ. ಈ ವಿಷಯನ ಈಗಲೇ ಮುಗಿಸ್ಬಿಡೋಣ ಗೆಳೆಯರ. ಬನ್ನಿ ಅವ್ರನ್ನ ಈಗ ಫಾಲೋ ಮಾಡೋಣ. ಅಲ್ಲ, ಇಲ್ಲಿ ಏನಾಗ್ತಾ ಇದೆ? ಅವ್ನ್ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದಾನೆ, ನೀವು ಕಾರಲ್ಲಿ ಹೋಗ್ತಾ ಇದ್ದೀರಾ. ಆದ್ರೆ ಅವ್ನ ಹತ್ರಕ್ಕೆ ಹೋಗಕ್ಕಾಗ್ತಿಲ್ವಲ್ಲ, ಯಾಕೆ? ಇದೇನಪ್ಪ ಇದು? ನಮ್ಮನ್ನ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಗೆ ಎಲ್ಲ ಕೇಳ್ತಿತ್ತು, ಕಾಣ್ತಿತ್ತು, ಆದ್ರೆ ಮಾತಾಡೋಕ್ ಮಾತ್ರ ಆಗ್ತಿರ್ಲಿಲ್ಲ. ಇವ್ರುಗಳಿಂದ ತಪ್ಪಿಸ್ಕೋಬೇಕು ಅಂತ ಕ್ರಿಸ್ಟಲ್ ಸ್ಟ್ಯಾಚುಗಳಾಗಿದ್ವಿ. ಬೆಳಗಿನ ಸೂರ್ಯನ ಕಿರಣಕ್ಕೆ ನಾವು ಕಾಯ್ತಾ ಇದ್ವಿ. ನಿಮ್ಮಿಂದ ಅದು ಸಾಧ್ಯ ಆಯ್ತು. ಈಗ ಸರಿ ಕಣ್ರಪ್ಪ, ಈಗ ಹೇಳಿ ನಿಮ್ಮನ್ನ ಯಾವ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ. ನಾವು ಸಿಗ್ನಲ್ ಕೊಟ್ಟಾಗಿದೆ. ನೀವೀಗ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗಿ. ಎಲ್ಲೇ ಹೋದ್ರು ನಮ್ UFO ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಸರಿ, ಕರ್ಕೊಂಡು ಹೋಗ್ತೀವಿ ಬನ್ನಿ. ಅಯ್ಯೋ, ಮನುಷ್ಯನಿಗೆ ತುಂಬಾ ಪವರ್ ಇದೆ. ನೋಡಿ, ಅವನ್ ತಪ್ಪಿಸ್ಕೋಬಾರ್ದು. ತಪ್ಪಿಸ್ಕೊಂಡ್ರೆ ನಮ್ಮೆಲ್ಲಾ ಪ್ಲಾನು ಹಾಳಾಗೋಗುತ್ತೆ. ಥ್ಯಾಂಕ್ ಯು, ನೀವು ನಮ್ಮನ್ನ ಕಾಪಾಡಿದ್ದೀರಾ. ಈಗ ನಾವು ನಮ್ಮ ಗ್ರಹಕ್ಕೆ ವಾಪಸ್ ಹೋಗ್ತೀವಿ. ಅಯ್ಯೋ, ಹೋಗಿ ಬೇಗ ಹಿಡಿರಿಯ ಏಲಿಯನ್ಸ್ನ. ಅಯ್ಯಯ್ಯೋ. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು. ಹೋಗಿದ್ ಬನ್ನಿ ನನ್ನ ಜೀವದ ಗೆಳೆಯರ, ಹೋಗಿದ್ ಬನ್ನಿ. ಅಯ್ಯೋ, ನನ್ನ ಏಲಿಯನ್ಸ್, ಹೋಗ್ತಾ ಇದ್ದೀರಾ? ಇಲ್ಲೇ ಇರ್ಬೇಕು. ಅವ್ರನ್ನ ಹೋಗಕ್ ಬಿಡ್ತಾ ಇರೋದು. ಈಗ ಹೇಳಿ, ಇವೆಲ್ಲ ಯಾಕೆ ಹಿಂಗ್ ಮಾಡ್ತಿದ್ದೀರಾ ನೀವು ಅಂತ? ಅಯ್ಯೋ ನೋಡ್ರಪ್ಪ, ನನಗೆ ಎಷ್ಟೋ ದೇಶಗಳಿಂದ ಆಫರ್ ಬಂದಿತ್ತು. ನಾನು ಈ ಏಲಿಯನ್ಸ್ನ ಹುಡುಕಿದ್ರೆ ಅವ್ರಿಗೆ ಕೊಟ್ಬಿಟ್ರೆ ಅವ್ರು ನನಗೆ ಕೋಟಿ ಕೋಟಿ ಹಣ ಕೊಡ್ತಿದ್ರು. ಆದ್ರೆ ಏನ್ ಗೊತ್ತಾ, ಈ ವಿಚಾರನ ನಾನು ಯಾರಿಗೂ ಹೇಳಿರ್ಲಿಲ್ಲ, ನನ್ನ ಅಸಿಸ್ಟೆಂಟ್ಗೂ ಕೂಡ ಹೇಳಿರ್ಲಿಲ್ಲ. ನೀವು ಬಂದು ಎಲ್ಲ ಹಾಳು ಮಾಡ್ಬಿಟ್ರಿ. ಇದು ಚೀಟಿಂಗ್ ಅಲ್ವಾ? ಚೀಟಿಂಗ್. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಹೇಳ್ಕೊಂಡೋಗಿ ಈ ಮನುಷ್ಯನ. ಇವನು
ದೇಶಕ್ಕೆ ಕದ್ಕೊಂಡೋಗಿ ಬೇರೆ ದೇಶಕ್ಕೆ ಮಾರ್ಬೇಕು ಅಂತ ಇದ್ದ. ನಡೆಯೋ ಜೈಲ್ಗೆ, ಅಲ್ಲಿ ನಿನಗೆ ಬೇರೆ ಬೇರೆ ತರ ಏಲಿಯನ್ಸ್ ಸಿಗ್ತಾರೆ. ನಡಿ. ಅಪ್ಪರೇ, ಆಹಾಹಾ, ನನ್ನ ಜೀವದ ಗೆಳೆಯರ, ಬೆಳಗ್ಗೆ ಬೆಳಗ್ಗೆ ಇಲ್ಲಿ ಓಡಾಡೋದಕ್ಕೆ ಎಷ್ಟು ಚಂದ ಅನ್ಸುತ್ತೆ ಅಲ್ವಾ ಗೆಳೆಯರ? ನಿಜವಾಗ್ಲೂ ಅಯ್ಯೋ, ಅಲ್ಲಿ ನೋಡಿ, ಆ ಜನಗಳು ಎಷ್ಟು ಜೋರಾಗಿ ನಗ್ತಾ ಇದ್ದಾರೆ ಅಂತ. ನನ್ಗನ್ಸುತ್ತೆ ಲಾಫಿಂಗ್ ಕ್ಲಬ್ ಇರ್ಬೋದು ಅಂತ. ಬನ್ನಿ, ನಾವು ಅಲ್ಲಿಗೆ ಹೋಗೋಣ. ನಾವಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ? ಪಾಪ ಅವ್ರು ನಗ್ತಾ ಇದಾರಲ್ವಾ, ನಕ್ಕೊಳ್ಳಿ ಬಿಟ್ಬಿಡಿ. ಈ ಕಡೆ ಓಡಾಡ್ಕೊಂಡಿರೋಣ ಬನ್ನಿ. ಅರೆ, ಯಾಕೆ ಇವ್ರು ಮತ್ತೆ ಅಳ್ತಾನೂ ಇದಾರಲ್ಲಪ್ಪ. ಮತ್ತೆ ಇವರೆಲ್ರು ಆಗ್ಲೇ ನಗ್ತಾ ಇದ್ರು. ಏನೋ ಗಡ್ಬಡಿದೆ ಕಣ ಪಾಪ. ಬಾ ಹೋಗಿ ನೋಡೋಣ ಏನು ಅಂತ. ಏನಿರ್ಬೋದು ಏನೋ. ಹೋಗೋಣ ಬನ್ನಿ ಗೆಳೆಯರ. ನೀವ್ ಬೇಕಾದ್ರೆ ಹೋಗಿ, ನನಗ್ ಬರೋದಕ್ಕೆ ಮೂಡಿಲ್ಲ. ಈ ಮೋಟುಗೆ ಯಾವಾಗ್ಲೂ ಬೇರೆಯವ್ರ ವಿಷಯದಲ್ಲಿ ಮೂಗ್ ತುರ್ಸೋದೇ ಕೆಲ್ಸ. ಯಾಕೋ ಹಿಂಗ್ ಮಾತಾಡ್ತೀಯ ನೀನು? ತಗೋ, ಹೋಗು, ನೀನು ಹೋಗಿ ನೋಡ್ಕೊಂಬ ಅಲ್ಲಿ ಏನ್ ಗಡ್ಬಡಿದೆ ಅಂತ. ಹೋಗು ಹೋಗು. ಅಳ್ತಾ ಅಳ್ತಾ ನಗ್ತಾ ಇದೀರಾ? ಅಮ್ಮಮ್ಮ, ಅಲ್ಲ ನಾನು ಯಾಕೆ ಈ ತರ ಅಳ್ತಾ ಇದ್ದೀನಿ? ಅಮ್ಮಮ್ಮ, ಏನಾಯ್ತು? ನನ್ಗೇನಾಯ್ತು? ನೀವು ನಗ್ತಾನೂ ಇದ್ದೀರಾ, ಅಳ್ತಾನೂ ಇದ್ದೀರಾ. ನಿಮ್ ಮಧ್ಯ ಬಂದು ನಾನು ಸಿಕ್ಕಾಕೊಂಡ್ಬಿಟ್ಟಲ್ಲಯ್ಯ. ಇವ್ರಿಗೆಲ್ಲ ಏನಾಯ್ತು ಅಂತ ದಯವಿಟ್ಟು ಕೇಳಬೇಡಿ ಸರ್. ಮೊದಲು ಇವ್ರಿಗೆ ಒಂದು ಸ್ಪ್ರೇ ಮಾಡಿದೆ, ಹೀಗೆ. ಆಮೇಲೆ ಏನ್ ಮಾಡ್ದೆ, ಅವ್ರ ಜೇಬಿಗೆಲ್ಲ ಕೈ ಹಾಕಿ ಈ ತರ ದುಡ್ಡನ್ನ ತಗೊಂಡೆ. ಆಮೇಲೆ ಅವ್ರ ಹತ್ರ ಇದ್ದಿದ್ ಒಡವೆಗಳನ್ನೆಲ್ಲಾನು ತಗೊಂಡೆ. ಅಮ್ಮಮ್ಮ, ಏನ್ ಮಾತಾಡ್ತಾ ಇದ್ದೆ ನೀನು? ನನ್ನ ಲೂಟಿ ಮಾಡ್ಬಿಟ್ಟೆ ನೀನು. ನಾನು ಬರ್ಬಾದ್ ಆಗ್ಬಿಟ್ಟೆ. ಮೋಟು ಬದ್ಲು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು? ಎಲ್ಲಿ? ಅಯ್ಯೋ, ಓಡೋ ಇಲ್ಲಿಂದ. ಮೋಟು ಪತ್ಲು ಬಂದಿದ್ದಾರೆ. ಸ್ವಲ್ಪ ಹುಷಾರಾಗಿರ್ಬೇಕು ಆಯ್ತಾ? ಐಡಿಯಾ ಸ್ವಲ್ಪ ಚೇಂಜ್ ಮಾಡ್ಬೇಕು ಆಯ್ತಾ? ವಾ ಬಾಸ್ ವಾ, ಏನ್ ಕವಿತೆ ಹೇಳಿದ್ರಿ ಬಾಸ್? ಕವಿತೆನ ಬಿಡ್ರು. ಮೋಟು ಪತ್ಲು ಮೇಲೆ ಕಣ್ಣಿಟ್ಟಿರು. ಜೀವದ ಗೆಳೆಯರ, ಇದೇನು ಗಸಿಟಾರಾಮ್ ಅಳ್ತಾ ಇದ್ದಾನೆ? ಅರೆ ಗಸಿಟರಾಮ, ಏನಾಯ್ತು ನಿನ್ಗೆ? ನೀನ್ ಅಳ್ತಾನು ಇರ್ತೀಯ, ಜೊತೆಗೆ ನಗ್ತಾನು ಇರ್ತೀಯಲ್ಲೋ ನೀನು. ನನ್ನ 20 ವರ್ಷದ ಅನುಭವದಲ್ಲಿ ನಾನು ನಗ್ತಾ ನಗ್ತಾ ಎಲ್ಲರೂ ಕಳ್ಕೊಂಬಿಟ್ಟೆ. ಆದ್ರೆ ಆ ಮನುಷ್ಯನ ನೀನ್ ಯಾಕೋ ತಡಿಲಿಲ್ಲ? ಸ್ಪ್ರೇ ಮಾಡಿದ ಮೇಲೆ ನನ್ನ ಕೈ ಅಲ್ಲಾಡ್ಸಕ್ಕೆ ಆಗ್ಲಿಲ್ಲ ಕಣಪ್ಪ. ಕಲ್ಲದಂಗಾಗ್ಬಿಟ್ಟಿದೆ. ಅರೆ ಡಾಕ್ಟ್ರಣ್ಣ, ಮೊದ್ಲು ಇದನ್ನ ಸರಿ ಮಾಡ್ಬಿಡಿ, ಆಮೇಲೆ ಬೇಕಾದ್ರೆ ಕುತ್ಕೊಂಡು ಮಾತಾಡೋಣ. ಇಲ್ಲಿದೆ ಆಂಟಿಡೋಟ್ ಸ್ಪ್ರೇ. ವೆರಿ ಗುಡ್. ನಮ್ಮನ್ನ ಸರಿ ಮಾಡ್ರಪ್ಪ. ಇಲ್ಲಿ ತಗೊಳ್ಳಿ, ಎಲ್ರು ತಗೊಳ್ಳಿ. ನಾವ್ ಸರಿ ಹೋದ್ವಿ. ಹಾ ಬನ್ನಿ, ಈಗ ಹೋಗಿ ಪೊಲೀಸ್ ಹತ್ರ ಏನಾಯ್ತು ಅಂತ ಎಲ್ಲ ಹೇಳ್ಬಿಡೋಣ. ಹೌದು ಹೌದು ಹೌದು. ಚೆನ್ನಾಗ್ತಾನೆ ಡಾನ್, ಚೆನ್ನಾಗ್ತಾನೆ ಡಾನ್. ಈಗ ನೋಡ್ರಿ ಹೇಗೆ ಆಕ್ಟಿಂಗ್ ಮಾಡ್ತಾನೆ ಈ ಡಾನ್ ಆಗೋಂತ ಜಾನ್. ಎಂತ ಕವಿತೆ ಹೇಳಿದ್ರಿ ಬಾಸ್? ಆಯ್ತಾನೆ ಬಿಡು, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಡ್ರು.
ಲೂಟಿ ಮಾಡ್ಬಿಟ್ರಲ್ಲೋ. ದಟ್ರ ಅಲ್ರು, ಅಯ್ಯೋ ಎಲ್ಲ ಲೂಟಿ ಮಾಡ್ಬಿಟ್ರಲ್ರು. ಅರೆ ಅಲ್ಲಿ ನೋಡಿ, ಅವ್ರ ಹತ್ರ ಇದ್ದಿದ್ದು ಲೂಟಿ ಮಾಡ್ಬಿಟ್ಟಿದಾರಂತೆ. ಪಾಪ ಅವ್ರಿಗೂ ಸರಿ ಮಾಡ್ಬಿಡೋಣ ನಾವು, ಬನ್ನಿ. ಅರೆ ಯಜಮಾನ್ರೆ, ಏನಾಯ್ತು? ಅಯ್ಯೋ ಏನ್ ಹೇಳಿ ಸರ್, ಅವ್ನ್ ಯಾರೋ ನಮ್ ಮುಂದೆ ಬಂದ, ಇದೇ ತರ ಯಾವ್ದೋ ಒಂದ್ ಸ್ಪ್ರೇ ಬಾಟ್ಲು ತಗೊಂಡು ಇದೇ ತರ ಎಲ್ರಿಗೂ ಸ್ಪ್ರೇ ಹೊಡೆದ್ಬಿಟ್ಟ ನೋಡಿ ಹೀಗೆ. ಚೆನ್ನಾಗ್ತಾನೆ ಈಗ ನನ್ನ ತಡೆಯೋದು ಯಾರು? ತಿರ್ಗಾ ತಗ್ಲಾಕೊಂಬಿಟ್ವಿ ನಾವು. ಅಯ್ಯೋ ನನ್ ಕೈನಾಗ ಎತ್ತಕ್ಕೆ ಆಗ್ತಿಲ್ಲರಮ್ಮ. ನನ್ ಸ್ಪ್ರೇ ಚಮತ್ಕಾರ ಅದು. ನೀವು ಕೈನ ಎತ್ತೋದಕ್ಕಾಗದೇ ಇಲ್ಲ. ಈಗ ನಾನೆಲ್ಲ ದೋಚ್ತೀನಿ ಆಯ್ತಾ? ಡೋಂಟ್ ಮೈಂಡ್. ಹೋಗೋಣ. ಪತ್ಲು, ನಾನು ಡಾಕ್ಟರ್ನ ಹತ್ರ ಸ್ಪ್ರೇ ಇಸ್ಕೊಂಡಿದ್ದೆ ಕಣೋ, ಅದು ನನ್ನ ಜೇಬಲ್ಲಿರುವಂತ ನೋಡೋ. ಅಯ್ಯಮ್ಮ, ಪತ್ಲು ಏನ್ ಮಾಡೋದು ನಾವು? ಅವ್ರೆಲ್ರು ನಮ್ಮ ಹತ್ರ ಇದ್ದ ಸಾಮಾನೆಲ್ಲ ಎತ್ಕೊಂಡು ಓಡೋಗ್ಬಿಟ್ರು. ಆದ್ರೆ ನೀನ್ ಯಾಕೆ ಅವನ್ನ ಹಿಡ್ಕೊಳ್ದೆ ಬಿಟ್ಬಿಡ್ರಿ? ಅಯ್ಯೋ ಸರ್, ಅವರು ಸ್ಪ್ರೇ ತೆಗ್ದಾಗ್ಲೇ ನಂಗೆ ಅನುಮಾನ ಬಂದ್ಬಿಡ್ತು ಸರ್. ಇವ್ರೇನೋ ನಮ್ಗೆ ಎಡ್ವರ್ಟ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ಸ್ಪ್ರೇ ಮಾಡಿದ ತಕ್ಷಣ ನಮ್ಗೆ ಯಾರಿಗೂ ಕೈ ಕಾಲೇ ಆಡೋದಿಲ್ಲ ಸರ್. ಮತ್ತೆ ಆ ಜಾನ್ ಕೈ ಕಾಲ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ವು. ಈಗ ನಾವು ಹೇಗಾದ್ರೂ ಮಾಡಿ ಆ ಜಾನ್ನ ಹಿಡ್ಕೊಂಡ್ಬಿಡ್ಬೇಕು, ಮತ್ತೆ ಎಲ್ರಿಗೂ ಅದನ್ನ ಎಕ್ಸ್ಪೋಸ್ ಮಾಡ್ಲೇಬೇಕು. ಐಡಿಯಾ ಇಲ್ಲಿ ಕೇಳಿ. ಸರಿಯಾಗಿ ನೋಡ್ರು, ಹೊಸಬ್ರು ಏನಾದ್ರು ಕಾಣಿಸ್ತಾರಂತ ನಾವು ಅವ್ರನ್ನ ಲೂಟಿ ಮಾಡೋ ತರ ಇರ್ಬೇಕು ಆಯ್ತಾ? ಬಾಸ್ ಅಲ್ಲಿ ನೋಡಿ, ಅರಬ್ ಶೇಖ್ಗಳು ಬರ್ತಾ ಇದ್ದಾರೆ ನೋಡಿ. ಅವ್ರ ಕುತ್ತಿಗೆಯಲ್ಲಿ ಎಷ್ಟು ಚೈನ್ ಇದೆ, ಕೈಯಲ್ಲಿ ಎಷ್ಟು ಉಂಗ್ರ ಇದೆ ನೋಡಿದ್ರ ಬಾಸ್? ಅದು ಸರಿನೋ. ಇವ್ರು 5 ಜನ ಅರಬ್ ಶೇಖ್ ಇದ್ದಾರೆ, ಅವರು 5 ಜನ ಇದ್ದಾರೆ. ನನಗೆ ಯಾಕೋ ಒಂಥರ ಡೌಟ್ ಆಗ್ತಾ ಇದೆ. ಯಾವ 5 ಜನ ಬಾಸ್? ಅಯ್ಯೋ, ಮೋಟು, ಪತ್ಲು, ಚಟ್ಕ, ಚಿಂಗಂ, ಕಸಿತಾರಾಮ್. ಅವರುಗಳ ಸೈಜ್ ಮತ್ತೆ ಇವ್ರುಗಳ ಸೈಜ್ ತುಂಬಾ ಮ್ಯಾಚ್ ಆಗ್ತಿದೆ ಕಣ್ರು. ಏನೋ ಹೇಳ್ಬಿಟ್ಟಿದೆ. ನಡೀರಿ, ಅವ್ರಿಗೆ ಮೋಸ ಮಾಡೋಣ. ಹುಷಾರು. ನನಗ್ ಮೋಸ ಆಗೋಯ್ತು, ನನ್ನ ಲೂಟಿ ಮಾಡ್ಬಿಟ್ರು. ಅವ್ರೆ ಅಲ್ಲಿ ನೋಡಿ, ಪಾಪ ಆ ಮನುಷ್ಯನಿಗೂ ಪಾಪ ಯಾರೋ ಲೂಟಿ ಮಾಡಕ್ ಬಿಟ್ಟಿದ್ದಾರೆ. ಬನ್ನಿ ಹೋಗಿ ಪಾಪ ಏನಾಯ್ತು ಅಂತ ಕೇಳೋಣ ಮನುಷ್ಯನ. ಅರೆ ಯಜಮಾನ್ರೆ, ಏನಾಯ್ತು ಏನಾಯ್ತು? ಲೂಟಿ ಮಾಡಿದ್ರು, ನನಗ್ ಮೋಸ ಮಾಡಿದ್ರು. ಯಾರು ನಿಮ್ಮನ್ನ ಲೂಟಿ ಮಾಡಿದ್ದು? ಎಲ್ಲೋ ಬಿಟ್ರು ಅವರು? ಯಾವ ಕಡೆ ಹೋದ್ರು ಹೇಳಿ ಯಜಮಾನ್ರೆ. ಯಾರೋ ಬಂದ, ಸ್ಪ್ರೇ ಮಾಡ್ದ, ಆಮೇಲೆ ಲೂಟಿ ಮಾಡ್ಕೊಂಡು ಹೋದ. ಅರೆ ನಾವು ಮತ್ತೆ ಸಿಕ್ಕಾಕೊಂಡ್ಬಿಟ್ವಲ್ಲಪ್ಪ. ನನ್ನೇ ಗೋಬೆ ಮಾಡ್ಬೇಕು ಅಂತ ನೋಡ್ತೀರಾ? ಅರೆ ಪತ್ಲು, ಕಾಲಿಗೆ ಹೊಟ್ಟೆಲ್ ನನ್ನ ತಲೆ ಓಡ್ತಾನೆ ಇಲ್ಲ ಕಣೋ. ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಅರೆ ಕೈ ಕೆಲಸ ಮಾಡಿದ್ರೆ ಏನಂತ ಬಿಡು, ಕಾಲ್ ಕೆಲಸ ಮಾಡ್ತಾ ಇದೆಯಲ್ಲ ನೋಡ ಇಲ್ಲಿ. ಈಗ ನಾವು ಕಾಲಿಂದಾನೆ ಸುರು ಹಚ್ಕೊಂಡ್ಬಿಡೋಣ. ಫುಟ್ಬಾಲ್ ಅನ್ಕೊಂಡಿದ್ರೇನು? ಯಾಕಂದ್ರೆ ಹಿಂಗ್ ಹೊಡಿತಾ ಇದ್ರ? ಬಾಸ್ನ ಚೆನ್ನಾಗಿ ಆಟಾಡಿಸ್ತಾ ಇದ್ದಾರೆ ಅಲ್ವಾ? ಬಿಟ್ಬಿಡ್ರ. ಈಗ ನಿಮ್ಮಿಬ್ಬರು ಸರದಿ ಕಂಡ್ರು. ಇಲ್ಲ ಓಡೋ. ಸಾಕ್ ಮಾಡ್ರ, ನೆನೆಸ್ರು ಕೈಲಿನಾಗಲ್ಲ. ಬೇಗ ನಮ್ಮ ಮೈ ಮೇಲೆ ಆಂಟಿಡೋಟ್ ಸ್ಪ್ರೇನ ಹಾಕ್ಬೇಕು ನೀನು, ಮತ್ತೆ ನಮ್ಗೆಲ್ಲ ಸರಿ ಮಾಡ್ಬೇಕು. ಓಕೆ, ಮಾಡ್ತೀನಿ. ಇದೇನಿದು ಮೋಸ? ಪೊಲೀಸ್ ಕರ್ಸಿದ್ರ? ಎಲ್ಲಿದ್ದಾನೆ ಅವನು?
ಸರ್ ನಾನೇ ಬರ್ತೀನಿ ರೀ, ನನ್ನ ಕರ್ಕೊಂಡೋಗಿ ಲೂಟಿ ಮಾಡಿದ್ನೆಲ್ಲ ಕೊಟ್ಬಿಡ್ತೀನಿ. ನನ್ನ ಮೋಟು ಪತ್ಲು ಇಂದ ಕಾಪಾಡಿ. ಇವನು ಎಲ್ರ ಮೇಲೂ ಲಾಫಿಂಗ್ ಗ್ಯಾಸ್ ನ ಸ್ಪ್ರೇ ಮಾಡ್ತಾ ಇದ್ದ ಸರ್, ಮತ್ತೆ ಲೂಟಿನೂ ಮಾಡ್ತಾ ಇದ್ದ ಸರ್. ಈಗ ನಾನು ಇವ್ರಿಗೆಲ್ಲ ಜೈಲಲ್ಲಿ ನಗ್ತಾ ನಗ್ತಾ ಪನಿಷ್ಮೆಂಟ್ ನ ಕೊಡ್ತೀನಿ. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ನನಗೆ ಅರ್ಥ ಆಯ್ತು, ಮೋಟುಗೀಗ ಥ್ಯಾಂಕ್ ಯು ಬೇಕಾಗಿಲ್ಲ, ಸಮೋಸ ಬೇಕು ಅಲ್ವಾ? Watch India's largest kids library only on Jio Hotstar. Download the app now.